ಎಲ್ಲರಿಗೂ ನಮಸ್ಕಾರ. ನವರಾತ್ರಿ 7ನೇ ದಿವಸ ಕಾಳರಾತ್ರಿ. ಇವತ್ತು ಕಾಳಿಯನ್ನು ನಾವು ದುರ್ಗೆಯನ್ನು ಪೂಜಿಸಿ ಅಂತಹ ದಿನ. ಇವತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ಇವತ್ತು ನವರಾತ್ರಿ ಪ್ರತಿದಿನ ವಿಡಿಯೋ ಹಾಕ್ತಾ ಇದ್ದೆ ನಾನು. ಅದನ್ನು ಹಾಕೋಕ್ಕಿಂತ ಮುಂಚೆ ಬರುತ್ತೆ ವಿಡಿಯೋ. ಅದಕ್ಕಿಂತ ಮುಂಚೆ ಕೊನೆಯ ದಿನ ಅಂದರೆ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿ ಇರುತ್ತೆ. ಅವತ್ತು ಎಲ್ಲರೂ ತಪ್ಪದೆ ಇದೊಂದು ಕೆಲಸನ ಮಾಡಿ ಏನು ಅಂತೇಳಿ ನಾನು ತುಂಬ ವರ್ಷಗಳಿಂದ ಮಾಡ್ಕೊತ ಬಂದಿದ್ದೀನಿ. ಆ ವಿಷಯ ನಿಮಗೂ ಹೇಳಬೇಕು ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಅದನ್ನು ಹೇಳ್ತೀನಿ. ನೆಕ್ಸ್ಟ್ ನಾವು ಹೋಗಿ ಮತ್ತು ಇವತ್ತಿನ ಪೂಜೆ, ನಿನ್ನೆ ಪೂಜೆ, 2 ದಿನದ ಪೂಜೆ ಅಂದರೆ 6ನೇ ದಿನದ ಪೂಜೆ, 7ನೇ ದಿನದ ಪೂಜೆ, ಕಾತ್ಯಾಯಿನಿ ಪೂಜೆ, ಕಾಳರಾತ್ರಿ, ಇವತ್ತಿನ ಪೂಜೆ ವಿಡಿಯೋ 2 ಇರುತ್ತೆ. ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ನಾನು ಹೇಳೋ ವಿಷಯ ಇವತ್ತು ನಿಮಗೆ ಇಷ್ಟ ಆಗಿದ್ದರೆ, ಹೌದು ಅನಿಸಿದ್ರೆ, ಸರಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೊಸಬ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಏನು ಅಂದರೆ ವಿಜಯದಶಮಿ ದಿವಸ ನಿಮಗೆಲ್ಲ ಗೊತ್ತು, ನಾವು ಬನ್ನಿ ಮರ ಅಂದರೆ ಸಮೀರ್ ವೃಕ್ಷ ಅದರ ಒಂದು ಅಂದರೆ ಅವತ್ತಿನ ದಿವಸ ನಿಮ್ಮ ಮನೆ ಹತ್ರನೇ ಆ ಮರ ಇದ್ದರೆ ನೀವು ದೀಪಾರಾಧನೆ ಮಾಡ್ಬೋದು, ಪೂಜೆ ಮಾಡ್ಬೋದು. ಇಲ್ಲ ನಮಗೆ ಮನೆ ಹತ್ರ ಆ ಮರ ಇಲ್ಲ ಅಂತ ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಬನ್ನಿ ಎಲೆಗಳನ್ನು, ಸೊಪ್ಪುಗಳನ್ನು, ಸಮೀರ್ ವೃಕ್ಷದ ಎಲೆಗಳನ್ನು ಕೊಡ್ತಾರೆ. ಅದನ್ನು ನೀವು ಮನೆಗೆ ತಂದುಬಿಟ್ಟು ದೇವ್ರ ಮನೇಲಿ ಇಟ್ಟು ಪ್ರಾರ್ಥನೆ ಮಾಡಿ ನೀವು ಒಂದು ಕೆಲಸನ ಮಾಡಬೇಕು. ಯಾಕಂದರೆ ಬನ್ನಿ ಮರ ಒಂದು ವಿಜಯದ ಸಂಕೇತ ಅಂತಾರೆ ನೋಡಿ. ಲಾಸ್ಟ್ ದಿವಸ ಮೈಸೂರಲ್ಲೂ ಸಹಿತ ಬನ್ನಿ ಮರಕ್ಕೆ ಪೂಜೆ ಮಾಡಿ ಲಾಸ್ಟ್ ವಿಜಯದಶಮಿ ದಿವಸ ಪೂಜೆ ಮಾಡ್ತಾರೆ. ಅದೇ ರೀತಿ ನಮ್ಮ ಊರಲ್ಲೂ ಪ್ರತಿ ದೇವಸ್ಥಾನದಲ್ಲೂ, ನಿಮ್ಮ ಊರುಗಳಲ್ಲೂ ಪ್ರತಿ ದೇವಸ್ಥಾನದಲ್ಲೂ ಬನ್ನಿ ಮರದ ಎಲೆಗಳನ್ನು ಕೊಡ್ತಾರೆ. ಅದನ್ನು ನಾವು ತಂದುಬಿಟ್ಟು ಮನೆಯಲ್ಲಿ ನಮ್ಮ ವಾಲ್ ಗ್ರೂಪಲ್ಲಿ ಆಗಿರ್ಬೋದು, ಗಾಡ್ರೇಜಲ್ಲಿ ಆಗಿರ್ಬೋದು, ಅಥವಾ ಟೈಲರ್ ಆಗಿದ್ದರೆ ನೀವು ಕೆಲಸ ಮಾಡೋ ಒಂದು ಕ್ಯಾಶ್ ಬಾಕ್ಸ್ ಆಗಿರ್ಬೋದು, ಅಥವಾ ಯಾವುದೇ ಶಾಪು, ಬಟ್ಟೆ ಅಂಗಡಿ ಇರ್ಬೋದು, ಯಾವುದೇ ನೀವು ಬಿಸ್ನೆಸ್ ಮಾಡ್ತಿದ್ರು ಅಲ್ಲಿ ನೀವು ಒಂದು ಪೇಪರಲ್ಲಿ ಕಟ್ಟಿ ಅದನ್ನು ಇಡೋದ್ರಿಂದ, ಅಥವಾ ಪೇಪರಲ್ಲಿ ಪರವಾಗಿಲ್ಲ, ಅದು ಏನೂ ಆಗಲ್ಲ. ಅಂದರೆ ಅದು ಒಣಗಿದ ಮೇಲೆ ಎಲೆಗಳು ಬಿಡುತ್ತೆ. ಅದನ್ನು ನೀವು ಈ ವರ್ಷ ಇಟ್ಟರೆ ನಿಮ್ಮ ಮನಸ್ಸಲ್ಲಿ ಏನು ಆಸೆಗಳಿದೆ ಅದನ್ನು ಬೇಡ್ಕೊಂಡು ಇಟ್ಟರೆ, ಕೆಲವರಿಗೆ ಹೇಗಂದರೆ ಎಷ್ಟೇ ದುಡಿಮೆ ಮಾಡಿ ಅವರು ತಂದುಬಿಟ್ಟು ಅವರ ವಾಲ್ ಗ್ರೂಪ್ ಅಂದರೆ ಗಾಡ್ರೇಜಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೆ ಅದು ಏನೋ ಒಂದು ಖರ್ಚಾಗಿ ಹೋಗ್ತಾ ಇರುತ್ತೆ. ಮತ್ತು ತುಂಬ ಜನ ಎಷ್ಟೋ ವರ್ಷಗಳಿಂದನೂ 1 ಗ್ರಾಮ್ ಬಂಗಾರನೂ ಸಹಿತ ಅವರಿಗೆ ತಗೊಳ್ಳೋದಕ್ಕಾಗೋದಿಲ್ಲ. ಎಷ್ಟು ಕಷ್ಟಪಟ್ಟರು ಸಹಿತ 1 ಗ್ರಾಮ್ ಬಂಗಾರ ತಗೊಳಕ್ಕಾಗಿಲ್ಲ, ನನಗೆ ಎಷ್ಟು ಏನು ಮಾಡಿದ್ರೂ ದುಡ್ಡೇ ಉಳಿತಿಲ್ಲ ಅಂತ ಹೇಳಿ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಈ ವರ್ಷ ನೀವು ಇಷ್ಟು ವರ್ಷ ಮಾಡದೇ ಇದ್ರೂ ಪರವಾಗಿಲ್ಲ, ಈ ವರ್ಷ ಇದೇನು ನಮ್ಮ ಹಿಂದಿನ ಕಾಲದಿಂದ ಮಾಡ್ಕೊಂಡು ಬಂದಿರಬೇಕು ನಮ್ಮ ಕುಟುಂಬದಲ್ಲಿ ಅಂತಿಲ್ಲ. ಪ್ರತಿ ದೇವಸ್ಥಾನದಲ್ಲೂ ಈ ಬನ್ನಿ ಎಲೆಗಳನ್ನು ವಿಜಯದಶಮಿ ದಿವಸ ಕೊಡ್ತಾ ಇರ್ತಾರೆ. ಅದನ್ನು ನೀವು ಇಸ್ಕೊಂಬಂದು ದೊಡ್ಡವರಿಗೆ, ಹಿರಿಯರಿಗೆಲ್ಲ ಕೊಟ್ಟು ಕಾಲಿಗೆ ಬಿದ್ದು, ಅಂದರೆ ಅವರು ಕೊಡ್ತಾರೆ, ನಮಗೂ ಕೊಡ್ತಾರೆ. ಅಂದರೆ ಬನ್ನಿಯಿಂದ ಬಾಳು ಬಂಗಾರ ಆಗಲಿ ಅಂತ ಹೇಳ್ಬಿಟ್ಟು ನಾವು ಒಬ್ರು ಕೈಯಿಂದ ಒಬ್ರಿಗೆ ಕೊಟ್ಬಿಟ್ಟು ದೊಡ್ಡವರಿಗೆಲ್ಲ ಕಾಲಿಗೆ ಬಿದ್ದು, ನೆಕ್ಸ್ಟ್ ಉಳಿದಿರೋ ಅಂಥ ಎಲೆಗಳನ್ನು ನೀವು ಜೋಪಾನವಾಗಿ ಒಂದು ವೈಟ್ ಪೇಪರಲ್ಲಿ ಅದನ್ನು ಇಟ್ಬಿಡಿ. ಯಾಕಂದರೆ ಬಾಕ್ಸಲ್ಲಿ ಇಟ್ಟರೆ ಅದು ಬೂಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾವು ಫಸ್ಟಿನ ದಿವಸ ಅದು ಎಲೆಗಳು ಹಸಿ ಇರುತ್ತಲ್ವ, ಹಾಗಾಗಿ ಅದೇ ಪೇಪರ್ ಆದರೆ ನೀರೆಲ್ಲ ಹೀರ್ಕೊಳ್ಳುತ್ತೆ. ವೈಟ್ ಪೇಪರಲ್ಲೇ ಅದನ್ನು ಹಾಕಿಬಿಟ್ಟು, ಇಲ್ಲ ನಿಮ್ಗೆ ಏನಾದರೂ ಆಸೆ ಇದ್ದರೆ ಆ ಪೇಪರ್ ಮೇಲೆ ಬರೆದ್ಬಿಟ್ಟು ಆ ಎಲೆಗಳನ್ನು ಹಾಕ್ಬಿಟ್ಟು ಮಡಚಿಬಿಟ್ಟು ನಿಮ್ಮ ಗಾಡ್ರೇಜಲ್ಲಿ, ಅಂದರೆ ನೀವು ಎಲ್ಲಿ ಚಿನ್ನ ದುಡ್ಡು ಇಡ್ತೀರೋ ಅಲ್ಲಿ ಇಟ್ಬಿಡಿ. ಬೇಕಿದ್ರೆ ನೀವು ತಿಂಗಳಿಗೆ 1 ಸಾರಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನೀವು ಗಾಡ್ರೇಜ್ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಪೂಜೆ ಮಾಡೋ ಟೈಮಲ್ಲಿ ನೀವು ಊದ್ಬತ್ತಿ ಹೊಗೆನ ಕೊಡ್ಬೋದು. ಅಷ್ಟು ಒಂದು ಶಕ್ತಿ ಇದೆ ಆ ಮರಕ್ಕೆ, ಅಂದರೆ ಬನ್ನಿ ವೃಕ್ಷಕ್ಕೆ. ಅದನ್ನು ಔಷಧಿಗೂ ಸಹಿತ ಬಳಸ್ತಾರೆ. ಪ್ರತಿಯೊಂದು ಆಯುರ್ವೇದಿಕದಲ್ಲಿ ಅದರ ಔಷಧಿಗಳು ಅಂದರೆ ಅದರ ಕಡ್ಡಿಗಳು, ಬೇರುಗಳು, ಎಲೆಗಳನ್ನು ಬಳಸ್ತಾರೆ. ಅಷ್ಟು ಶಕ್ತಿಯುತವಾದ ಒಂದು ಸಮೀರ್ ವೃಕ್ಷ ಮರನೇ ಅಂತ ಹೇಳ್ಬೋದು. ಮತ್ತು ತುಂಬ ಜನಕ್ಕೆ ಷಾಡಶ ಶನಿ ಅಂದರೆ ಎಷ್ಟೇ ಏನೇ ಮಾಡಿದ್ರು ಇದು ಖರ್ಚಾಯ್ತು, ಅದು ಖರ್ಚಾಯ್ತು, ಅನಾರೋಗ್ಯದಿಂದ ಖರ್ಚಾಯಿತು, ದುಡ್ಡೇ ಉಳಿಲಿಲ್ಲ, ಅಯ್ಯೋ ನಾವು ಹೋದ ವರ್ಷ ಹೀಗಿದ್ವಿ ಅದೇ ರೀತಿ ಇದ್ದೀವಿ, ಇಂಪ್ರೂವ್ಮೆಂಟೇ ಇಲ್ಲ ನಮ್ಮ ಜೀವನದಲ್ಲಿ ಅನ್ನೋರು ಭಕ್ತಿಯಿಂದ, ಶ್ರದ್ಧೆಯಿಂದ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇರುತ್ತೋ ಅಲ್ಲಿ ಈ ಎಲೆಗಳನ್ನು ಇಟ್ಟಿರ್ತಾರೆ. ನಾನು ಕೊನೆಗೆ ತೋರಿಸ್ತೀನಿ, ನಾನು ಹೋದ ವರ್ಷ ಇಟ್ಟಿರೋ ಎಲೆಗಳು ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಇಡಿ. ಹಾಗೆಯೇ ನಿಮಗೆ ನೋಡಿ, ನೀವು ಒಂದು ಏನೋ ಒಂದು ಉದ್ದೇಶಕ್ಕಾಗಿ ಒಂದು ಸ್ವಲ್ಪ ದುಡ್ಡನ್ನು ಇಟ್ಟಿದ್ದೀರಾ ಅಂದರೆ ಆ ಉದ್ದೇಶ ಈಡೇರುತ್ತೆ. ಅದರಲ್ಲೂ ನಮ್ಮಂಥ ಹೆಣ್ಮಕ್ಳು ಇದನ್ನು ಪಾಲಿಸ್ಬೇಕು. ನಮಗೆ ನನಗೆ ಎಷ್ಟೋ ವರ್ಷಗಳಾಯಿತು ಒಂದು ಬಂಗಾರ ತಗೊಳಕ್ಕಾಗ್ತಿಲ್ಲ, ಅಥವಾ ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದೀನಿ ಬಿಡಿಸ್ಕೊಂಬರೋಕ್ಕೆ ಆಗ್ತಾಯಿಲ್ಲ ಅನ್ನೋರು ಈ ವರ್ಷ ವಿಜಯದಶಮಿ ದಿವಸ ಈ ಪೂಜೆನ ಮಾಡಿ. ಅಂದರೆ ಏನೂ ಇಲ್ಲ, ನೀವು ಮನೇಲಿ ಪೂಜೆ, ನಮ್ಮ ಮನೇಲಿ ಆ ರೀತಿ ಸಂಪ್ರದಾಯಗಳಿಲ್ಲ, ನಮ್ಮ ಮನೇಲಿ ನವರಾತ್ರಿಗಳು ಮಾಡ್ತಿರ್ಲಿಲ್ಲ ಅಂತಂದರೆ ನೀವು ಅವತ್ತಿನ ದಿವಸ ನೀವು ಯಾವ ರೀತಿ ಪೂಜೆ ಮಾಡ್ತಿರೋ ಒಳ್ಳೆ ರೀತಿಯಿಂದ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ. ಒಂದೊಂದು ದೇವಸ್ಥಾನದಲ್ಲಿ ಬೆಳಗ್ಗೆ ಕೊಡ್ತಾ ಇರ್ತಾರೆ, ಒಂದೊಂದು ದೇವಸ್ಥಾನದಲ್ಲಿ ಸಂಜೆ ಕೊಡ್ತಾರೆ. ನಾವು
ಲಕ್ಷ್ಮೀ ಪೂಜೆ ಅಂದರೆ ಈಗ ಹೋಗ್ತೀವಲ್ವ ಪೂಜೆಗೆ, ಪ್ರತಿದಿನ ನವರಾತ್ರಿ ಪೂಜೆಗೆ ಬೆಳಗ್ಗೆ ಪೂಜೆ ಮಾಡಿ ಪ್ರಸಾದವನ್ನು ಕೊಟ್ಟಾಗ ಆ ಬನ್ನಿ ವೃಕ್ಷದ ಎಲೆಗಳನ್ನು ಸಹಿತ ಕೊಡ್ತಾರೆ. ಅದನ್ನು ನಾವು ಮನೆಗೆ ತಂದು ಇಟ್ಕೊಂಡು ಸಂಜೆ ಹಂಚ್ತೀವಿ. ಹಾಗೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲೂ ಕೊಡ್ತಾರೆ. ಅದನ್ನ ಎಲ್ಲಿ ಎಷ್ಟು ಎಲೆ ಕೊಡ್ತಾರೋ ಸ್ವಲ್ಪನ ನೀವು ದೊಡ್ಡವರಿಗೆ, ಮಕ್ಕಳಿಗೆ, ನಿಮ್ಮ ಸ್ನೇಹಿತರಿಗೆ, ಅಕ್ಕಪಕ್ಕದವರಿಗೆ ಎಲ್ಲರಿಗೆ ಕೊಟ್ಬಿಟ್ಟು ಕಾಲಿಗೆ ಬಿದ್ದು ಅವ್ರ ಹತ್ರ ಆಶೀರ್ವಾದ ತಗೊಂಡು ಒಳ್ಳೆ ಮಾತಾಡಿ ಎಲ್ಲರೂ ಖುಷಿಯಿಂದ ಉಳಿದಿರೋಂಥ ಎಲೆಗಳನ್ನು ನೀವು ಬಿಳಿ ಒಂದು ಪೇಪರಲ್ಲಿ ಹಾಕ್ಬಿಟ್ಟು ನಿಮ್ಗೆ ಏನು ಆಸೆ ಇದೆ ಅದನ್ನು ಬರೆದ್ಬಿಟ್ಟು ಹಾಕ್ಬಿಟ್ಟು ಇಡಿ. ಒಳ್ಳೆ ಒಂದು ಚಮತ್ಕಾರ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಸಾಮಾನ್ಯ ಅಂದರೆ ಒಂದು 10 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀನಿ. ನೀವು ಏನು ಬೇಡ, ನೀವು ಎಲ್ಲಿ ಗೋಲ್ಡ್ ಇಡ್ತೀರೋ ಅಲ್ಲಿ ಇಡಿ, ಅಥವಾ ನೀವು ಎಲ್ಲಿ ಹಣ ಇಡ್ತೀರೋ ಅಲ್ಲಿ ಇಡಿ. ಇದು ನನಗೆ ಹೇಳಬೇಕು ಅಂದರೆ ವಿಜಯದಶಮಿ ದಿವಸ ನಾನು ವಿಡಿಯೋ ಮಾಡಿದ್ರೆ ನಿಮಗೆ ಆ ವಿಡಿಯೋ ತಲುಪೋ ಅಷ್ಟೊತ್ತಿಗೆ ಎಷ್ಟೋ ಜನಕ್ಕೆ ತಲುಪಲ್ಲ. ಅದಕ್ಕೆ ಒಂದು 2-3 ದಿನ ಮುಂಚೆನೇ ಮಾಡ್ತಾ ಇದ್ದೀನಿ. ಇದನ್ನು ತಪ್ಪದೆ ಮಾಡಿ, ಪ್ರತಿಯೊಬ್ಬರು ನೋಡಿ. ನೆಕ್ಸ್ಟ್ ವರ್ಷ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಅಕ್ಕ ನಮಗೆ ತುಂಬ ಒಳ್ಳೇದಾಯಿತು, ನಾವು ಏನೋ ಒಂದು ತಗೊಂಡ್ವಿ ಅನ್ನೋ ಥರ ಹೇಳ್ತೀರಾ. ಹಾಗೆ ಮನೇಲೂ ಸಹಿತ ಒಳ್ಳೇದಾಗತ್ತೆ. ಮಕ್ಕಳಾಗಿರ್ಬೋದು, ನಮ್ಮಲ್ಲಿ ಏನಾದ್ರು ಸಮಸ್ಯೆ ಎಲ್ಲದಕ್ಕೂ ತುಂಬ ಒಳ್ಳೇದು. ಅಂದರೆ ನೀವು ಹೇಗಂತ ಅಂದರೆ ಒಂದು ಗಾಡ್ರೇಜಲ್ಲಿ ನೀವು ಅಂದರೆ ಹೆಣ್ಮಕ್ಳದ್ದು ಒಂದು ಇರುತ್ತಲ್ವ ಕೆಲವು, ಆ ಥರ ಇದ್ದಾಗ ಮುಟ್ದೇ ಇರೋವಂಥ ಗಾಡ್ರೇಜಲ್ಲಿ ಶುದ್ಧವಾಗಿ ಇಡೋವಂಥ ಗಾಡ್ರೇಜಲ್ಲಿ ಇಡಿ. ಯಾಕಂದರೆ ಆ ಮರಕ್ಕೆ ನಾವು ಆದರೆ ನಿಮಗೆ ವಿಜಯದಶಮಿ ದಿವಸನೂ ಆಗ್ಬೋದು. ಹೆಂಗಂದರೆ ಅವತ್ತಿನ ದಿವಸ ನೀವು ನೀವೇ ಹೋಗ್ಬಿಟ್ಟು ನಿಮ್ಮ ಊರಲ್ಲಿ ಯಾರೂ ಕೊಡ್ತಾ ಇರಲ್ಲ, ಆದರೆ ಮರ ಇದೆ ಅದು ಪೂಜೆ ಮಾಡ್ತಾರೆ ಅಂದರೆ ಅದಕ್ಕೆ ಪೂಜೆ ಮಾಡಿಬಿಟ್ಟು ಒಳ್ಳೆ ರೀತಿಯಲ್ಲಿ ಎಲೆಗಳನ್ನು ತೊಗೊಂಬರ್ಬೋದು. ಕೆಲವೊಂದು ಊರಲ್ಲೂ ಆ ಥರ ಇರುತ್ತೆ. ವಿಜಯದಶಮಿ ದಿವಸ ಆ ಥರ ಮಾಡಿ ತುಂಬಾ ಒಳ್ಳೆಯದು ಅನ್ಬೋದು. ಇಲ್ಲಾಂದರೆ ಪ್ರತಿದಿನವೂ ಆ ಮರಕ್ಕೆ ಪೂಜೆ ಮಾಡ್ತಾರೆ. ಅಷ್ಟು ಒಂದು ವಿಜಯದ ಸಂಕೇತ ಅಂತಲೇ ಹೇಳ್ಬೋದು. ಆ ಎಲೆಗಳನ್ನು ನಮ್ಮ ಹತ್ರ ಇಟ್ಕೊಂಡಾಗ ನಮಗೆ ವಿಜಯ ಬಂತು ಅಂತಲೇ. ಹಾಗೆಯೇ ಅದು ನಮಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಒಳ್ಳೇದಾಗತ್ತೆ ಅಂತಲೇ ಇಟ್ಬಿಡ್ಬೇಕು. ನಾನು ಹಾಗೆ ಅವತ್ತಿನ ದಿನ ಸಂಜೆ ಎಲೆಗಳನ್ನು ತಂದುಬಿಟ್ಟು ಆ ರೀತಿ ಮಾಡಿ ಇಡ್ತೀನಿ. ಮತ್ತು ನಾನು ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡಬೇಕಾಗಿರ್ಬೋದು, ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ಒಂದು ಸತಿ ನಾನು ಊದಿನ ಕಡ್ಡಿಯಿಂದ ಬೆಳಗ್ಬಿಟ್ಟು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇಟ್ಟಿರ್ತೀನಿ. ಈಗ ನಾನು ಹೋದ ವರ್ಷ ಇಟ್ಟಿರೋದು ನೋಡ್ತಾ ಇರ್ಬೋದು, ಎಲೆಗಳು ಈ ರೀತಿ ಆಗಿದೆ. ಅಂದರೆ ನೀವು ಬಾಕ್ಸಲ್ಲೇನೋ ಹಾಕ್ಬಿಟ್ರೆ ಬೂಸ್ಟ್ ಆಗಿಬಿಡುತ್ತೆ. ಇದು ಪೇಪರ್ ಅಲ್ವಾ, ನೀರೆಲ್ಲ ಹೀರ್ಕೊಂಡು ಈ ರೀತಿ ಇದೆ. ಈ ವರ್ಷ ನಾನು ಈ ಎಲೆಗಳನ್ನು ನಾನು ಅಂದರೆ ತೆಂಗಿನ ಮರದ ಬುಡಕ್ಕೆ ಹಾಕ್ತೀನಿ. ಈ ವರ್ಷ ಹೊಸ ಎಲೆಗಳನ್ನು ತಂದುಬಿಟ್ಟಿರ್ತೀನಿ. ತುಂಬಾ ಒಳ್ಳೆಯದು. ಈ ಟಿಪ್ಸನ್ನು ಮಾಡಿ. ಹಾಗೆಯೇ ನವರಾತ್ರಿ ವಿಡಿಯೋ ಬರುತ್ತೆ, ಮಿಸ್ ಮಾಡದೆ ನೋಡಿ. ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ನನ್ನ ಎಲ್ಲ ಸಬ್ಸ್ಕ್ರೈಬರ್ ವ್ಯೂವರ್ಸಿಗೂ ಸಹಿತ. ಕಾತ್ಯಾಯಿನಿ ದೇವಿ ಅಂದರೆ ನವರಾತ್ರಿ 6ನೇ ದಿನ 7ನೇ ದಿನ 2 ದಿನದ ಪೂಜೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದ್ದೀವಿ. ನನ್ನ ಪ್ರತಿಯೊಂದು ವಿಡಿಯೋನೂ ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿರ. ಹಾಗೆ ಈ ವಿಡಿಯೋಕ್ಕೂ ಸಹಿತ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕಾತ್ಯಾಯಿನಿ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ಯಾರಿಗೆಲ್ಲ ಮದುವೆ ವಿಳಂಬ ಆಗ್ತಾಯಿದೆ ಅಥವಾ ಮದುವೆ ಬಗ್ಗೆ ತುಂಬಾ ಒಂದು ಕಿರಿಕಿರಿ ಆಗ್ತಾಯಿದೆ, ಕಂಕಣ ಭಾಗ್ಯ ಬೇಗ ಕೂಡ್ತಾ ಇಲ್ಲ ಅನ್ನೋರು ಸಹಿತ ನವರಾತ್ರಿಯ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ಶುಭ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಾಳರಾತ್ರಿ ಅಂದರೆ ನವರಾತ್ರಿ 7ನೇ ದಿನ. ಕಾಳಿ ಅಂದರೆ ಕೆಟ್ಟದನ್ನು ಹೊಡೆದೋಡಿಸೋಳು ಅಂತಲೇ ಹೇಳ್ತಾರೆ. ಕಾಳರಾತ್ರಿ ದೇವಿಯ ಪೂಜೆ 2 ದಿನದ ಪೂಜೆಯನ್ನು ಸಹಿತ ತುಂಬ ಚೆನ್ನಾಗೇ ಆಗಿದೆ. ಹಾಗೆ ನಾವು 6 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತೀವಿ. 6:30ಗೆ ಸ್ಟಾರ್ಟ್ ಮಾಡ್ತಾರೆ, 7:30 ಅನ್ನೋಷ್ಟೊತ್ತಿಗೆ ಮುಗಿಯುತ್ತೆ. ನಿಮ್ಮೂರಲ್ಲೂ ಸಹಿತ ಇದೇ ರೀತಿ ದೇವಸ್ಥಾನದಲ್ಲಿ ಪೂಜೆ ಇರುತ್ತಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ನೋಡಿ, ಈ ರೀತಿ ನಾವು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಈ ರೀತಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀವಿ. ತುಂಬ ವರ್ಷಗಳಿಂದ ನಾವು ಈ ರೀತಿ ಮಾಡ್ಕೊಳ್ತಾ ಬಂದಿದ್ದೀನಿ. ಹಾಗೆ ಇವತ್ತಿನ ನೀವು ಫಸ್ಟಲ್ಲೇ ನೋಡಿದ ಹಾಗೆ ವಿಜಯದಶಮಿ ದಿವಸ ಏನು ಟಿಪ್ಸು ಫಾಲೋ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಅದೇ ರೀತಿಯೇ ನೀವು ಟಿಪ್ಸ್ ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ವರ್ಷಕ್ಕೆ ನೀವು ನನಗೆ ದಸರಾಕ್ಕೆ ಕಮೆಂಟ್ ಮಾಡ್ತೀರಾ, ಅಕ್ಕ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ RG ಟೈಲರಿಂಗ್ ಕ್ಲಾಸ್ ಚಾನಲ್ಲು ಸಹಿತ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೆ, ಅದನ್ನೂ ಸಹಿತ ಮಾಡಿ ಅಕ್ಕ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ನನಗೆ ತುಂಬ ಜನ ಈಗಲೂ ಫೋನ್ ಕಾಲ್ಸ್ ಎಲ್ಲ ಮಾಡಿ ಹೇಳ್ತಾರೆ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ದೂರದಿಂದ ಬರ್ತಾರೆ ಅಂದರೆ ಇವರು ಸಹ ಸ್ವಲ್ಪ 1-2 ಕಿಲೋಮೀಟ್ರಿಂದನೇ ಬರ್ತಾರೆ. ಪೂಜೆ ಅಂದಾಗ ಹಾಗೆ ಅಲ್ವಾ, ದೇವಸ್ಥಾನಕ್ಕೆ ಬಂದಾಗ ಒಂದು ಮನಸ್ಸಿಗೆ ನೆಮ್ಮದಿ, ಶಾಂತಿ. ಎಷ್ಟೇ ಮನೇಲಿ ನಮಗೆ ಜಂಜಾಟಗಳಿರಲಿ, ದೇವಸ್ಥಾನಕ್ಕೆ ಅಂತ ಬಂದಾಗ ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಅದರಲ್ಲೂ ನಾವು ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಅಥವಾ ಒಂದು ಏನೇ ಒಂದು ನಾವು ದೇವ್ರ ಹತ್ರ ಒಂದು ಹೇಳ್ಕೊಂಡ್ರೆ ದೇವಸ್ಥಾನದಲ್ಲಿ ಅಷ್ಟು ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಇರುತ್ತೆ. ಈಗ ನಾವು ಮನೇಲೇ ದೇವ್ರ ಮುಂದೆನೇ ಓದ್ತಾ ಕೂತ್ರು ಮಕ್ಕಳು ಮನೆಯವರು ಅದು ಕೊಡು ಇದು ಕೊಡು ಕರೀತಾರೆ. ಅದು ನಾವು ದೇವಸ್ಥಾನದಲ್ಲಿ ಇಲ್ಲಿ 1-1.5 ಗಂಟೆ ಕೂತು ಓದ್ತೀವಿ. ಅಷ್ಟು
ಒಂದು ನಾವು ಏಕಾಗ್ರತೆಯಿಂದ ಒಂದು ಕೂತ್ಬಿಟ್ಟು ಲಲಿತಾ ಸಹಸ್ರನಾಮ ಓದ್ತೀವಿ. ಮನೇಲೂ ಸಹ ನಾನು ಓದಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಬರೋದು. ನಾವು ಮನೇಲೂ ಸಹಿತ ಪೂಜೆ ಮಾಡೋದು ಮುಖ್ಯ ಆಗಿರುತ್ತೆ. ಹಾಗೆ ಕಾಳರಾತ್ರಿ ದಿನ ನಾವು ಕೆಂಪು ಬತ್ತಿಗಳನ್ನು ಮಾಡಿಬಿಟ್ಟು ಹೊಸ್ಲಿಗೆ ದೀಪ ಇಡಬೇಕು. ಯಾವುದೇ ಕೆಟ್ಟ ಕಣ್ಣಾಗಿರ್ಬೋದು ಅಥವಾ ಕೆಟ್ಟದ್ದು ಯಾವುದೇ ನಮ್ಮ ಮನೆಗೆ ಬರುವಂತಿದ್ರೂ ಸಹಿತ ಆ ತಾಯಿ ಓಡಿಸ್ತಾಳೆ ಅಂತಲೇ ಹೇಳ್ಬೋದು. ನವರಾತ್ರಿಯ 9 ದಿನ 10 ದಿನವೂ ಸಹಿತ ಅಷ್ಟು ಒಂದು ವೈಬ್ರೇಷನ್ ಶಕ್ತಿ ಇದ್ದೇ ಇರುತ್ತೆ. ನಾವು ಏಕಾಗ್ರತೆಯಿಂದ ಒಂದು ಪೂಜೆ ಮಾಡ್ದಲ್ಲಿ ಖಂಡಿತವಾಗ್ಲೂ ಆ ತಾಯಿ ನಮ್ಮ ಭಕ್ತಿಗೆ ಒಲಿತಾಳಂತಲೇ ಹೇಳ್ಬೋದು. ಅದು ನಮಗೂ ಸಹಿತ ನಿಜ ಆಗಿದೆ. ನಾವು ತುಂಬ ವರ್ಷಗಳಿಂದ ಪೂಜೆನ ಮಾಡ್ಕೊಳ್ತಾ ಬಂದಿದ್ದೀವಿ. ಹಾಗಾಗಿ ನಮಗದು ಒಂದು ನಿಜನೇ ಅಂತ ಅನಿಸಿದೆ. ನಾನು ಈ ವಿಡಿಯೋದಲ್ಲಿ ಹೇಳ್ದಂಗೆ ನೀವು ಬನ್ನಿ ಮರದ ಎಲೆಗಳನ್ನು ಅಂದರೆ ಅವತ್ತಿನ ದಿವಸ ವಿಜಯದಶಮಿ ದಿವಸ ಕೊಡ್ತಾರಲ್ಲ ಅದನ್ನು ತಂದುಬಿಟ್ಟು ನಾನು ಹೇಳಿದ ರೀತಿಯೇ ಮಾಡಿ ನಿಜವಾಗ್ಲೂ ನೋಡಿ ಒಂದು ನೀವು ಪ್ರಗತಿ ಕಂಡೇ ಕಾಣ್ತೀರಾ. ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ, ಶಾಪ್ ಇಟ್ಟರೆ, ಅಂಗಡಿಗಳಿಟ್ಟರು ಸಹಿತ ಸಮೀರ್ ವೃಕ್ಷದ ಎಲೆಗಳನ್ನು ಅದು ಈ ನವರಾತ್ರಿ ಟೈಮಲ್ಲಿ ಮಾಡಿ ಕೊಟ್ಟಂತಹ ಪೂಜೆ ಆ ಸಮೀರ್ ವೃಕ್ಷದ ಎಲೆಗಳನ್ನು ನೀವು ಕ್ಯಾಶ್ ಬಾಕ್ಸಲ್ಲಾಗಿರ್ಬೋದು, ಗೋಡ್ರೇಜಲ್ಲಾಗಿರ್ಬೋದು, ಬಂಗಾರ ಇಡೋ ಜಾಗದಲ್ಲಾಗಿರ್ಬೋದು ಇಟ್ಟಿದ್ದೇ ಹೌದಾದರೆ ನಿಜ ನೋಡಿ ನೀವು ನೆಕ್ಸ್ಟ್ ಇಯರ್ ಎಷ್ಟು ಒಂದು ಡೆವಲಪ್ ಆಗಿರ್ತೀರ ಅಂತ. ಹಾಗೆ ಕಾಳರಾತ್ರಿ ಇವತ್ತಿನ ದಿವಸದ ಪೂಜೆ ಮುಗೀತು. ಮುಗಿದ ಮೇಲೆ ನಾವಿನ್ನು ಮಾರಿಕಾಂಬ ಟೆಂಪಲಿಗೆ ಬಂದ್ವಿ. ನೋಡ್ತಾ ಇರ್ಬೋದು ಅಮ್ಮಂಗೂ ಸಹಿತ ಕೇಸರಿ ಸೀರೆನ ಉಡಿಸಿದ್ರು ಮಾರಿಕಾಂಬೆ. ಆನಂದಪುರದಲ್ಲಿ ಮಾರಿಕಾಂಬೆ ಅಂತೇಳ್ಬಿಟ್ಟು ನಮ್ಮೂರಲ್ಲಿ ಸ್ಟಾರ್ಟಿಂಗೇ ಇದೆ ದೇವಸ್ಥಾನ. ಯಾರಾದರೂ ಬರೋರಿದ್ದರೆ ಬರ್ಬೋದು. ತುಂಬಾ ಒಂದು ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ನಾವು ಪ್ರತಿದಿನ ಮಾರಿಕಾಂಬೆ ದೇವಸ್ಥಾನಕ್ಕೆ ಬಂದುಬಿಟ್ಟು ಕೈ ಮುಗಿದು ಮತ್ತೆ ಮನೆಗೆ ಹೋಗ್ತೀವಿ. ಇವತ್ತಂತೂ ಅಷ್ಟೂ ದೀಪನೂ ಹಚ್ಚಿದ್ರು, ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವಸ್ಥಾನದಲ್ಲಿ. ದೀಪಗಳನ್ನೆಲ್ಲ ಫುಲ್ಲು ದೀಪನ ಹಚ್ಚಿದಾಗ ಎಷ್ಟು ಒಂದು ವೈಬ್ರೇಷನ್ ಇರುತ್ತೆ ಆ ತಾಯಿಯಲ್ಲಿ. ನೋಡ್ತಾ ಇರ್ಬೋದು ಇಲ್ಲೊಬ್ಬರು ಲಿಂಬೆಹಣ್ಣಿನ ದೀಪನ ಹಚ್ಚುತ್ತಿದ್ರು. ಅವರು 9 ದಿನ ಹಚ್ಚುತ್ತೀವಿ ಅಂತ ಹೇಳಿ ಕೇಳ್ಕೊಂಡಿದ್ದಾರಂತೆ. ಪ್ರತಿದಿನವೂ ನಾವು ದೇವಸ್ಥಾನಕ್ಕೆ ಬಂದಾಗ ದೀಪಾರಾಧನೆ ಮಾಡ್ತಾ ಇರ್ತಾರೆ. ನಾನು ಸಹಿತ ಹಾಗೆ ವಿಡಿಯೋ ಮಾಡಿಕೊಂಡೆ. ಇದು ಕಾತ್ಯಾಯಿನಿ ದೇವಿಯ ಪೂಜೆ ಇರೋ ದಿವಸ ಇವರು ಮಾಡ್ತಿದ್ದಿದ್ದು. ಇವತ್ತು ಸಹಿತ ಮಾಡ್ತಾನೇ ಇದ್ದರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಭಕ್ತಿ ಶ್ರದ್ಧೆಯಿಂದ ಅವರು ಮಾಡ್ತಾರೆ. ಹಾಗೆ ನಮ್ಮ ಕಾಳರಾತ್ರಿ ಅಂದರೆ ನವರಾತ್ರಿಯ 7ನೇ ದಿನದ ಪೂಜೆ ಸಹಿತ ಮಾಡಿ ಮುಗಿತಾ ಬಂತು. ಹಾಗೆ ಇನ್ನು ಉಳಿದಿರೋ ಅಂಥದ್ದು 3 ದಿನ ಅನ್ಬೋದು. ಅಂದರೆ ಲಾಸ್ಟ್ ದಿವಸ ನಮಗೆ ಬೆಳಗ್ಗೆ ಇರುತ್ತೆ. ಹಾಗೆ ಈ ವಿಡಿಯೋದಿಂದ ನಿಮಗೆ ಏನಾದರೂ ಒಂದು ಚೂರಾದರೂ ಖುಷಿ ಆಗಿದ್ದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.